ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ರಾಸುಗಳಿಗೆ ಏನಾದರೂ ಜ್ವರದ ಲಕ್ಷಣಗಳೇನಾದರೂ ಕಾಣಿಸ್ಕೊಂಡ್ರೆ, ತುಂಬಾ ಬಾಡಿ ಹೀಟ್ ಜನರೇಟ್ ಆಗಿದೆ ಅಂತ ಅಂದರೆ ಜ್ವರ ಬಂದಿರುತ್ತೆ. ನಾವು ಆಲ್ರೆಡಿ ಹೇಳಿದ್ವಿ ಯಾವ ಒಂದು ಪರ್ಸೆಂಟೇಜಲ್ಲಿ ಉಷ್ಣಾಂಶ ಇತ್ತು ಅಂತ ಅಂದರೆ ಅದನ್ನು ಜ್ವರ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ 102.5ಕ್ಕಿಂತ ಹೆಚ್ಚು ಏನಾದರೂ ಉಷ್ಣಾಂಶ ನಮ್ಮ ಒಂದು ರಾಸುಗಳಲ್ಲಿ ದಾಖಲಾಯಿತು ಅಂತಂದರೆ ನೀವು ಉಷ್ಣಾಂಶ ಹೆಚ್ಚಾಗಿದೆ ಅಂತಂದರೆ ಜ್ವರ ಬಂದಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಈ ಒಂದು ಜ್ವರ ಬಂದಿರತಕ್ಕಂಥದಕ್ಕೆ ನಾವೀಗ ಡಾಕ್ಟರ್ಗಳನ್ನು ಕರೆಸಿ ಇಂಜೆಕ್ಷನ್ ಮಾಡ್ತಕ್ಕಂಥದ್ದು ಅದು ಸ್ವಲ್ಪ ಲೇಟ್ ಪ್ರೋಸೆಸ್ ಆಗುತ್ತೆ. ಕೆಲವೊಂದು ಕಡೆ ಅಂದರೆ ಹತ್ತಿರದಲ್ಲೇ ಅವೈಲಬಲ್ ಇರ್ತಾರೆ ವೆಟರ್ನರಿ ಸ್ಟಾಫು, ಕೆಲವೊಂದು ಕಡೆ ಬರೋದಿಲ್ಲ. ಇವತ್ತು ನಾವು ಕಾಲ್ ಮಾಡಿದ್ರೆ ಅವ್ರು ಬರೋದು ನಾಳೆನೇ ಆಗುವಂತಹ ಒಂದು ಪ್ರದೇಶಗಳು ಸಹ ಇರ್ತವೆ. ನಮ್ಗೆ ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಬೇಕು, ಇಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೇಕಂದ್ರೆ ನಮ್ಮ ನಾಟಿ ವೈದ್ಯವನ್ನು ಅಂದರೆ ನಮ್ಮ ಆಯುರ್ವೇದಿಕ ವೈದ್ಯವನ್ನು ನಾವು ಖಂಡಿತ ಅವಲಂಬಿಸಬೇಕಾಗುತ್ತೆ. ನಾಟಿ ವೈದ್ಯವನ್ನು ಅವಲಂಬಿಸಿ ಮಾಡುವಂತಹ ಚಿಕಿತ್ಸೆಗಳು ತುಂಬಾ ಫಲಕಾರಿಯಾಗಿ ಸಹ ಕೆಲಸ ಮಾಡುತ್ತೆ. ಈಗ ನಾವು ಜ್ವರಕ್ಕೇನಾದರೂ ಆಯುರ್ವೇದಿಕ ಪದ್ಧತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂದರೆ ಖಂಡಿತ ಕೊಡ್ಬೋದು. ಪ್ರತಿಯೊಂದು ಕಾಯಿಲೆಗೂ ನಮ್ಮ ಹಿರಿಯರು, ನಮ್ಮ ಅಜ್ಜಂದಿರು ಖಂಡಿತ ಪ್ರತಿಯೊಂದು ರಾಸುಗಳ ಕಾಯಿಲೆಗೂ ಒಂದೊಂದು ಆಯುರ್ವೇದದ ಒಂದು ಔಷಧಿಗಳನ್ನು ಕಂಡು ಹಿಡಿದು ಮಾಡಿ ಅದನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ. ಖಂಡಿತ ನಾನು ನೆಕ್ಸ್ಟ್ ಒಂದು ಸೀರೀಸಲ್ಲಿ ನಿಮಗೆ ನಾಟಿ ಒಂದು ಅಥವಾ ನಾಟಿ ವೈದ್ಯವನ್ನು ಹೇಗೆ ನಮ್ಮ ಒಂದು ರಾಸುಗಳಿಗೆ ಮಾಡ್ತಾ ಇದ್ರು ಇಂದಿನ ಒಂದು ದಿನಗಳಲ್ಲಿ ನಮ್ಮ ಅಜ್ಜಂದಿರು, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಅನ್ನೋದನ್ನು ನಾನು ಖಂಡಿತ ಒಂದು ಸೀರೀಸ್ ರೂಪದಲ್ಲಿ ಮಾಡಿ ಆ ಒಂದು ಸೀರೀಸಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ನಾಟಿ ವೈದ್ಯವನ್ನು ರಾಸುಗಳಿಗೆ ಹೇಗೆ ಮಾಡ್ತಾ ಇದ್ರು, ಯಾವ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಪ್ರೆಸೆಂಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜ್ವರ ಬಂದಂತಹ ರಾಸುಗಳಿಗೆ ನಾವು ನಾಟಿ ವೈದ್ಯವನ್ನು ಏನೆಲ್ಲ ಮಾಡ್ಬೋದು, ಯಾವ ರೀತಿ ನಾಟಿ ವೈದ್ಯವನ್ನು ಮಾಡ್ಬೋದು, ಇದನ್ನು ನಮ್ಮ ಒಂದು ಹಿತ್ತಲಲ್ಲೇ ಸಿಗುವಂತಹ, ನಮ್ಮ ಮನೆಯಲ್ಲೇ ಸಿಗುವಂತಹ ಮನೆ ಮುಟ್ಟುಗಳನ್ನು ಅಂದರೆ ಮನೆಯಲ್ಲಿ ನಾವು ಬಳಸುವಂತಹ ಒಂದು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಮಾಡ್ತಕ್ಕಂಥದ್ದು. ನಾವಿಲ್ಲಿ ಜ್ವರಕ್ಕೆ ಸಂಬಂಧಪಟ್ಟಂತೆ ನಾವು ಏನಾದರೂ ಔಷಧಿ ಸಿದ್ಧಪಡಿಸ್ತಾ ಇದ್ದೀವಿ ಅಂತ ಅದಕ್ಕೊಂದು ಸ್ವಲ್ಪ ಉದ್ದವಾದಂತಹ ಲಿಸ್ಟ್ ಇದೆ. ಅಂದರೆ ಸ್ವಲ್ಪ ಹೆಚ್ಚು ಐಟಮ್ಸನ್ನು ಅಲ್ಲಿ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕಬೇಕಾಗುತ್ತೆ. ಏನೇನು ಬೇಕಾಗುತ್ತೆ, ಎಷ್ಟೆಷ್ಟು ಬೇಕಾಗುತ್ತೆ ನಾನು ನೋಟ್ ಮಾಡಿದ್ದೀನಿ. ಅದನ್ನು ಹೇಳ್ತೀನಿ. ಫಸ್ಟ್ಗೆ ಎಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತ. ಒಂದು ದಿವಸಕ್ಕೆ ಅಂದರೆ 2 ಟೈಮ್ಸ್ ನೀವು ಆ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆ 2 ಟೈಮ್ಸ್ಗೂ ಸಹ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋ ಒಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಅದನ್ನು ನೀವು ಕಂಟಿನ್ಯೂಸ್ ಆಗಿ ಎಷ್ಟು ದಿನ ಬೇಕು ಅನ್ನೋದನ್ನು ಮಾಡ್ಕೋಬೋದು. ಮುಖ್ಯವಾಗಿ ಇಲ್ಲಿ ನಮಗೆ ಜ್ವರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಬೆಳ್ಳುಳ್ಳಿ ಬೇಕು. ಒಂದು 2 ಚಿಕ್ಕ ಗೆಡ್ಡೆಯಷ್ಟು 2 ಬೆಳ್ಳುಳ್ಳಿ, ಹಾಗೆ ಧನಿಯಾ ಒಂದು 10 ಗ್ರಾಮ್ನಷ್ಟು, ಜೀರಿಗೆ ಅದು ಸಹ ಒಂದು 10 ಗ್ರಾಮ್ನಷ್ಟು, ತುಳಸಿ ಎಲೆಗಳು ಒಂದು ಹಿಡಿಯಷ್ಟು, ಒಂದು ಹಿಡಿ ಎಷ್ಟಾಗುತ್ತೋ ಅಷ್ಟು ಒಂದು ತುಳಸಿ, ಹಾಗೆಯೇ ದಾಲ್ಚಿನ್ನಿ ಒಂದು 10 ಗ್ರಾಮ್ನಷ್ಟು, ಮೆಣಸಿನ ಕಾಳು ಕರಿ ಮೆಣಸು ಇದೆಯಲ್ಲ ಅದು ಸಹ ಒಂದು 10 ಗ್ರಾಮ್ನಷ್ಟು, ವೀಳ್ಯದೆಲೆಗಳು ಒಂದು 5ರಷ್ಟು ವೀಳ್ಯದೆಲೆಗಳನ್ನು, ಹಾಗೂ ಈರುಳ್ಳಿ ಒಂದು 2 ಚಿಕ್ಕ ಈರುಳ್ಳಿ, ಒಂದು 2 ಅರಿಶಿನ ಒಂದು 10 ಗ್ರಾಮ್ನಷ್ಟು, ಕರಿಬೇವು ಒಂದು ಹಿಡಿಯಷ್ಟು, ಕರಿಬೇವಿನ ಸೊಪ್ಪು, ಹಾಗೂ ಬೆಲ್ಲ ಒಂದು ಚಿಕ್ಕ ಉಂಡೆಗಳೆರಡು. ಇಷ್ಟನ್ನು ತೆಗೆದುಕೋಬೇಕು. ಮುಖ್ಯವಾಗಿ ಇನ್ನೊಂದು ಸಲ ಲಿಸ್ಟನ್ನು ಹೇಳ್ತೀನಿ ನಿಮಗೆ. ಬೆಳ್ಳುಳ್ಳಿ ಒಂದು 2, ಧನಿಯಾ ಒಂದು 10 ಗ್ರಾಮು, ಜೀರಿಗೆ ಒಂದು 10 ಗ್ರಾಮು, ತುಳಸಿ ಎಲೆ ಒಂದು 10 ಗ್ರಾಮು, ದಾಲ್ಚಿನ್ನಿ ಒಂದು 10 ಗ್ರಾಮು, ಮೆಣಸು ಕರಿಮೆಣಸು ಒಂದು 10 ಗ್ರಾಮು, ವೀಳ್ಯದೆಲೆ ಒಂದು 5, ಈರುಳ್ಳಿ 2 ಚಿಕ್ಕವು, ಅರಿಶಿನ ಒಂದು 10 ಗ್ರಾಮು, ಹಾಗೆಯೇ ಕರಿಬೇವು ಒಂದು ಹಿಡಿಯಷ್ಟು ಸೊಪ್ಪು, ಬೆಲ್ಲ ಒಂದು 2 ಚಿಕ್ಕ ಉಂಡೆ. ಇಷ್ಟನ್ನು ನೀವು ತೆಗೆದುಕೊಂಡು ಇದರಲ್ಲಿ ಮುಖ್ಯವಾಗಿ ಧನಿಯಾ, ಕರಿಮೆಣಸು ಮತ್ತು ಜೀರಿಗೆ ಇವುಗಳನ್ನು ಒಂದು ಅರ್ಧ ತಾಸಿನಷ್ಟು ನೀರಲ್ಲಿ ನೆನೆಸಬೇಕು. ಇದು ಬೇಗನೆ ಗ್ರೈಂಡ್ ಆಗಬೇಕಲ್ವ. ನೀರಲ್ಲಿ ನೆನೆಸಿಬಿಟ್ಟು ಇದರ ಜೊತೆಗೆ ಇರುವಂತಹ ಎಲ್ಲ ಐಟಮ್ಸನ್ನು ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದನ್ನು ಟೋಟಲಿ ಮಿಕ್ಸ್ ಮಾಡಿದಾಗ ಒಂದು ಉಂಡೆ ರೂಪದಲ್ಲಿ ನಿಮ್ಗೆ ಅದೇನಾದರೂ ಗಟ್ಟಿ ಅನಿಸುತ್ತೆ ಅಂದರೆ ಸ್ವಲ್ಪ ಅದಕ್ಕೆ ನೀರನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಒಂದು ರೀತಿ ಪೇಸ್ಟ್ ರೂಪದಲ್ಲಿ ಬರುವಂತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಟೋಟಲ್ ಏನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದೆಲ್ಲವನ್ನು ಪೇಸ್ಟ್ ರೂಪದಲ್ಲಿ ಬರುವಂತೆ ನೋಡ್ಕೋಬೇಕು. ಅದನ್ನು ಸಿದ್ಧಪಡಿಸ್ಕೊಂಡು, ಅಂದರೆ ಇದು ಒಂದು ದಿವಸಕ್ಕೆ ಮಾತ್ರ ಅದನ್ನು ರೆಡಿ ಮಾಡ್ಕೋಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮ್ಸ್ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಈ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು ಅಂದರೆ ಈ ಒಂದು ಪೇಸ್ಟನ್ನು ರಾಸಿನ ಒಂದು ನಾಲಿಗೆ ಮತ್ತು ಬಾಯಿಯ ಮೇಲ್ಭಾಗ, ಆ ಹಲ್ಲಿನ ಮೇಲ್ಭಾಗ ಮತ್ತು ನಾಲಿಗೆ ಟೋಟಲಿ ಅದೆಲ್ಲವನ್ನು ನಾವು ಲೇಪನ ಮಾಡಬೇಕು. ಅಲ್ಲಿ ಹೆಚ್ಚಿನದಾಗಿ ಆ ಲೇಪನವನ್ನು ಮಾಡಬೇಕು ನಾಲಿಗೆ ಮೇಲ್ಭಾಗಕ್ಕೆ ಮತ್ತು ಒಂದು ಬಾಯಿಯ ಮೇಲ್ಭಾಗದಲ್ಲಿ. ಇದನ್ನು ಲೇಪನ ಮಾಡಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ. ಈ ರೀತಿ ಕಂಟಿನ್ಯೂಸ್ ಆಗಿ ನೀವು 3 ರಿಂದ 4 ದಿವಸ ಮಾಡ್ತಾ ಬಂದರೆ ನೀವು ಯಾವುದೇ ಇಂಜೆಕ್ಷನ್ಸನ್ನು ಕೊಡದಲೆ, ಅದರಿಂದ ಸೈಡ್ ಎಫೆಕ್ಟ್ ಆಗದಲೆ, ಅಂದರೆ ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ. ಆಯುರ್ವೇದಿಕ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರಲ್ಲ. ನಾವು ಇಂಜೆಕ್ಷನ್ಸ್ ಕೊಡಿದ್ರೂ ಇಂಜೆಕ್ಷನ್ಸ್ ಕೊಡಿಸೋದ್ರಿಂದ ಯಾವುದಾದ್ರೂ ಬೇರೆ ರೀತಿ ನಮಗೆ ಡ್ಯಾಮೇಜಸ್ ಕಾಣ್ಬೋದು. ಅಂದರೆ
ಇಂಗ್ಲೀಷ್ ಮೆಡಿಸನ್ ಆಗಿರೋದ್ರಿಂದ, ಬಟ್ ಆಯುರ್ವೇದದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಬರೋದಿಲ್ಲ. ಸೊ ಈ ರೀತಿ ನೀವು 3 ರಿಂದ 4 ದಿವಸ ಮಾಡ್ತಂತಂದರೆ ಉಷ್ಣಾಂಶ ಅನ್ನೋದು ಸಮಸ್ಥಿತಿಗೆ ಬಂದು ನಿಲ್ಲುತ್ತೆ. ಸೊ ಈಕ್ವಲ್ ಆಗುತ್ತೆ, ನಮ್ಗೆ ಎಷ್ಟು ಇರಬೇಕು ಅಷ್ಟು, ಅಂದರೆ ಉತ್ತಮ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಸೊ ಇದನ್ನು ಖಂಡಿತ ನೀವೇನಾದರೂ ಪ್ರಯತ್ನ ಪಡ್ತೀರ, ನಾವು ಪ್ರಯತ್ನ ಪಡಬೇಕು, ನಾವು ಮಾಡಬೇಕು ಈ ರೀತಿ ಒಂದು ಟ್ರೀಟ್ಮೆಂಟ್ ಅನ್ನೋದಾದ್ರೆ ನೀವು ಖಂಡಿತ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ರಾಸುಗಳಲ್ಲಿ ಜ್ವರದ ಒಂದು ಕಾಯಿಲೆಯನ್ನು ನೀವು ಖಂಡಿತ ಕಡಿಮೆ ಮಾಡ್ಕೋಬೋದು. ಸೊ ಇಷ್ಟಂತೂ ಅದು ನಿಜ, ಅದು ಸತ್ಯ. ಅಂದರೆ ಇಂದಿನ ಒಂದು ಪೂರ್ವಜರು ಏನೆಲ್ಲ ಮಾಡೋರೆ ಅದು ಟ್ರೂ, ಅದು ನಿಜ. ಅದನ್ನು ನಾವು 100ಕ್ಕೆ 100% ಸಹ ಮಾಡ್ಬೋದು. ಬಟ್ ಮಾಡುವಂತಹ ವಿಧಾನದಲ್ಲಿ ವ್ಯತ್ಯಾಸ ಆದಾಗ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಸೊ ಕಾಯಿಲೆ ವಾಸಿ ಆಗದೆ ಇರ್ಬೋದು, ಬಟ್ ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಅದೇ ಆಗುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಗೆ ಹಂಚಿಕೊಳ್ಳಲಿಕ್ಕೆ ತುಂಬಾ ಖುಷಿ ಆಯಿತು. ಸೊ ನಿಮಗೂ ಸಹ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನಮಸ್ಕಾರ.